ನನ್ನ ಕರೆದೆ ದೇವಾ, ನಿನ್ನ ಹಿಂದೆ ನಾ ಬಂದೆ ದೇವಾ. ನೀ ನನ್ನ ಕರೆದೆ ದೇವಾ, ನಿನ್ನ ಹಿಂದೆ ನಾ ಬಂದೆ ದೇವಾ. ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ, ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ. ನನ್ನೇಸುವೆ ನಿಮಗೆ ಸ್ತೋತ್ರ. ಹಲ್ಲೇಲುಯಾ ಹಲ್ಲೇಲುಯಾ ಹಲ್ಲೇಲು ಹಲ್ಲೇಲುಯಾ 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 ಹಲ್ಲೇಲು ಹಲ್ಲೇಲುಯಾ 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 ಹಲ್ಲೇಲು ಹಲ್ಲೇಲುಯಾ. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ. ನಿನ್ನ ರಕ್ತದಿಂದ ನನ್ನನ್ನು ತೊಳೆದು, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು, ನಿನ್ನ ಸೇವೆಗೆ ನೇಮಿಸಿದೆ ನನ್ನ. ಹಲ್ಲೇಲುಯಾ ಹಲ್ಲೇಲುಯಾ ಹಲ್ಲೇಲು ಹಲ್ಲೇಲುಯಾ 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 ಹಲ್ಲೇಲು ಹಲ್ಲೇಲುಯಾ 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 ಹಲ್ಲೇಲು ಹಲ್ಲೇಲುಯಾ. ಪ್ರೀತಿಯ ಬಂಧು ಮಿತ್ರರೇ, ಸ್ನೇಹಿತರೇ, ಹಿತೈಷಿಗಳೇ, ನಿಮ್ಮೆಲ್ಲರಿಗೂ ವಂದನೆ ಸ್ವಾಮಿ ಮೈಕಲ್ ಆಂಟನಿ ಮತ್ತು ಅವರ ಕುಟುಂಬದ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಈ ದಿನ ನಮ್ಮ ಗುರುಗಳು ಯಾಜಕಾಧ್ಯಕ್ಷ ಪಡೆದು 25 ವರ್ಷಗಳಾಯಿತು. ಇವರ ರಜತ ಮಹೋತ್ಸವ ಬಹು ಆಡಂಬರದಿಂದ ಆಚರಿಸಲು ನಾವೆಲ್ಲರೂ ಸೇರಿದ್ದೇವೆ. ಅದಲ್ಲದೆ ಇದರ ತಾಯಿಯಂದಿರದ ನಮ್ಮ ಫಾದರ್ ಮೈಕಲ್ ಅವರ ಈ ರಜತ ಮಹೋತ್ಸವವು ಅವರ ತಾಯಿಗೆ ಒಂದು ಕೊಡುಗೆಯಾಗಿದೆ. ಮತ್ತೆ ಈ ದಿನ ವೊಕೇಶನ್ ಡೇ ಅಂತ ಕೊಟ್ಟಿದೆ.
ಹಳ್ಳ ನೋಡ್ತಾ ಇದ್ದ, ಗುಳಿಗೆ ತೋರ್ತಾ ಇದ್ದ. ನೋಡ್ಬೇಕಾದ್ರೆ ಒಬ್ಬ ಯುವಕ ಅವ್ರನ್ನ ಏನಾದ್ರು ಮಾಡಿ ಸ್ವಲ್ಪ ತಮಾಷೆ ಮಾಡೋಣ ಬಿಟ್ಟು, ಅಜ್ಜ ನಿಮ್ಗೆ 80 ವರ್ಷ ಆಗಿರ್ಬೇಕು ಅಜ್ಜ, ನೀವೇನ್ ಮಾಡ್ತಾ ಇದ್ದೀರಾ ಈಗ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನೋಡ್ಬೋದು ನನ್ನ ಮನೆ ಮುಂದೆ ಒಂದು ಮಾವಿನ ಮರ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಗುಂಡಿ ತೋಡ್ತಾ ಇದ್ದೀನಿ, ಹಣ್ಣ ತೋಡ್ತಾ ಇದ್ದೀನಿ. ಅದಕ್ಕೆ ಅವ್ರು ತಮಾಷೆಗೆ ಹೇಳ್ದ, ಏನಜ್ಜ ಆ ಮಾವಿನ ಮರ ಹಾಕ್ಬಿಟ್ಟು ಈ ವಯಸ್ಸಲ್ಲಿ ಕೂಡ ನೀವು ಮಾವಿನ ಹಣ್ಣು ತಿನ್ಬೇಕಂತ ಆಶನ ಅಂತ ಕೇಳಿದ. ಇಲ್ಲ ಮಗು, ನಾನು ಇಷ್ಟು ವರ್ಷ ಚಿಕ್ಕಂದಿನಿಂದ ಮಾವಿನ ಹಣ್ಣು ತಿಂದು ಬಂದೆ, ಅದು ನಾನು ಹಾಕಿದ ಮರದಿಂದ ಮಾವಿನ ಹಣ್ಣು ತಿನ್ನಲಿಲ್ಲ, ನಮ್ಮ ಪೂರ್ವಜರು ಹಾಕಿದ ಮರ ಇವಾಗ ನಾವು ಮಾವಿನ ಹಣ್ಣು ಕೊಟ್ಟಿದ್ದೆ, ಅವ್ರಿಗೆ ಕೃತಜ್ಞತೆಯಾಗಿ ನಾನು ಮರ ನೆಡ್ತಾ ಇದ್ದೀನಿ. ನಾನು ಗುರುಗಳ ಹತ್ರ ಫಾದರ್ ಮೈಕಲ್ ಹತ್ರ ಒಂದ್ಸಾರಿ ಕೇಳಿದೆ, ಫಾದರ್ ನಿಮ್ಮದು 25 ವರ್ಷದ ಈ ಯಾಜಕ ಅಧ್ಯಕ್ಷ ಪದವಿ 25 ವರ್ಷ ಆಯಿತು, ಈ ಸಿಲ್ವರ್ ಜೂಬಿಯನ್ನ ಕೊಂಡಾಡ್ಬೇಕಂತ ಇದ್ದೀರಾ? ಹೌದಾ, ಕೊಂಡಾಡ್ಬೇಕಾ? ನನಗೆ ಅದೆಲ್ಲ ಇಷ್ಟ ಅಲ್ಲ, ನನಗೆ ಬೇಡ ಅದು. ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ಹೇಳಿದ್ರು, ನನಗೆ ಬೇಡ ಅಂತ ಹೇಳಿದ್ರು, ದೇವರಿಗೆ ಕೃತಜ್ಞತೆಯಾಗಿ ಎಲ್ಲರನ್ನ ಕರೆದು ನನ್ನ ಜೊತೆ ಸೇರಿ ಅವರಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ, ಅದಕ್ಕೋಸ್ಕರ ಅದು ನಾನು ಮಾಡ್ತೀನಿ ಅಂತ ಹೇಳಿ ಗುರುಗಳಿಂದ ಮಾಡಬಿಟ್ಕೊಂಡು. ಈ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ನಮ್ಮ ಬೆಳ್ಳಿ ಗುರುಗಳು ದೈವ ಪ್ರೀತಿ, ದೈವ ಭಯ ಮತ್ತು ಪ್ರಾರ್ಥನಾ ಭರಿತ ಸುಸಂಸ್ಕೃತ ಕುಟುಂಬದಲ್ಲಿ ದಿವಂಗತ ಅತ್ತೋಣಪ್ಪ ಮತ್ತು ತೇರೇಸಮ್ಮನವರ 11 ಮಕ್ಕಳಲ್ಲಿ ಏಳನೆಯವರಾದ ಇವರು 4ನೇ ತಾರೀಕು ನವೆಂಬರ್ 1959ರಂದು ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ ವಿಮಾನಪುರದಲ್ಲಿ ಮುಗಿಸಿ ಪದವಿ ಪೂರ್ವ ಅಂದರೆ PUC ವ್ಯಾಸಂಗವನ್ನು ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ಕಾಮರ್ಸ್ ಅಂದರೆ ವಾಣಿಜ್ಯ ವಿಷಯಗಳಲ್ಲಿ ಮುಗಿಸಿ ಸಂತ ಮರಿಯಮ್ಮನವರ ಕಿರಿಯ ಗುರುಮಠದಲ್ಲಿ ಸೆಂಟ್ ಮೇರೀಸ್ ಮೈನರ್ ಸೆಮಿನರಿ ಕಲಿತು ನಂತರ ಸಂತ ರಾಯಪ್ಪರ ಹಿರಿಯ ಗುರುಮಠದಲ್ಲಿ ಸೆಂಟ್ ಪೀಟರ್ಸ್ ಪೊಲಿಟಿಕಲ್ ಸೆಮಿನರಿ ಯಶವಂತಪುರ ಬ್ಯಾಂಗ್ಳೂರು ಇಲ್ಲಿ ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರ ಫಿಲಾಸಫಿ ಆ್ಯಂಡ್ ಥಿಯಾಲಜಿ ಕಲಿತು ಮೇ 11, 1989ರಂದು ಯಾಜಕ ದೀಕ್ಷೆಯನ್ನು ಸ್ವೀಕರಿಸಿದರು. ಆ್ಯಂಡ್ ಅಪಾರ್ಟ್ ಫ್ರಮ್ ಇಟ್ he has 2 ಮಾಸ್ಟರ್ ಡಿಗ್ರೀಸ್ ಟು ಹಿಸ್ ಕ್ರೆಡಿಟ್. ಒಂದು MA ಆ್ಯಂಡ್ MCL ಮಾಸ್ಟರ್ ಆಫ್ ಫಿಲಾಸಫಿ ಮತ್ತು ಮಾಸ್ಟರ್ ಆಫ್ ಕ್ಯಾನನ್ ಲಾ, ಈ 2 ಮಾಸ್ಟರ್ ಪದವಿಗಳನ್ನು ಹೊಂದಿದ್ದಾರೆ. ಇದು ಅವರ ವಿದ್ಯಾಭ್ಯಾಸ ಆಯಿತು. ಎರಡನೇದಾಗಿ ಈ ಗುರುಮಠ ಆದ ನಂತರ ಇವರು ಸಂತ ಯಾಗಪ್ಪರ ದೇವಸ್ಥಾನ ಸೆಂಟ್ ಜೇಮ್ಸ್ ಚರ್ಚ್ ಮರಿಯನ್ಪಾಳ್ಯದಲ್ಲಿ ಸಹಾಯಕ ಗುರುಗಳಾಗಿಯೂ ಮತ್ತು ಇದೇ ಪ್ರಧಾನಾಲಯದಲ್ಲಿ ಸಹಾಯಕ ಗುರುಗಳಾಗಿಯೂ ತದನಂತರ ವಿಚಾರಣೆ ಗುರುಗಳಾಗಿ ಅವರು ಸಂತ ಜೂಡರ ದೇವಾಲಯ RT ನಗರ, ಸಂತ ಸ್ವರ್ಗಾರೋಹಣ ಮಾತೆಯ ದೇವಾಲಯ ರಾಜಾಜಿನಗರ, ಕ್ರಿಸ್ತರಾಜರ ದೇವಾಲಯ ಯಶವಂತಪುರದಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದಾರೆ. ಮತ್ತು ಅದು ಅಲ್ಲದೆ ಸ್ವರ್ಗಾರೋಹಣ ಮಾತೆಯ ಶಾಲೆಯ ಮತ್ತು ಕ್ರಿಸ್ತರಾಜ ದೇವಾಲಯ ಶಾಲೆಯ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿ ಕ್ರಿಸ್ತರಾಜ ದೇವಾಲಯದ ಶಾಲೆಯಲ್ಲಿ ಕೇಂದ್ರೀಯ ಪಠ್ಯವನ್ನೊಳಗೊಂಡ ಕ್ರೈಸ್ತ ಕಿಂಗ್ ಪಬ್ಲಿಕ್ ಸ್ಕೂಲ್ ಕೂಡ ಆರಂಭಿಸಿದ್ದಾರೆ. ಈಗ ಗುರುಗಳು ಬಾಲಯೇಸು ವಿದ್ಯಾಲಯದ ಕರೆಸ್ಪಾಂಡೆಂಟ್ ಮತ್ತು ಮ್ಯಾನೇಜರ್ ಆಗಿಯೂ ಮತ್ತು ಅಲ್ಲಿನ ಪ್ಯಾರಿಸ್ ಪ್ರೀಸ್ಟ್ ಮತ್ತು ರೆಕ್ಟರ್ ಆಗಿಯೂ ಅಲ್ಲಿ ಸೇವೆ ಸಲ್ಲಿಸಿಕೊಂಡಿದ್ದಾರೆ. ಮತ್ತು ಇದಾದ ನಂತರ ತಮ್ಮ ಸೇವೆಯನ್ನು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಚಿಕ್ಕದಾಗಿ ನಾನು ತಿಳಿಸ್ತೀನಿ. ತಮ್ಮ ಸೇವೆಯನ್ನು ಅನೇಕ ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಅದರಲ್ಲಿ ಒಂದು ಮಹಾಧರ್ಮ ಕೇಂದ್ರದ ಪಾಲನಾ ಕೇಂದ್ರದ ನಿರ್ದೇಶಕರಾಗಿ, ಇದೇ ಮಹಾಧರ್ಮ ಕೇಂದ್ರದ ಧರ್ಮೋಪದೇಶದ ಸಮಿತಿಯ ನಿರ್ದೇಶಕರಾಗಿ, ಪ್ರಾದೇಶಿಕ ಧರ್ಮೋಪದೇಶ ಹಾಗೂ ಬೈಬಲ್ ಸಮಿತಿಯ ನಿರ್ದೇಶಕರಾಗಿ ಹಾಗೂ ರಾಷ್ಟ್ರೀಯ ಬೈಬಲ್ ಸಮಿತಿಯ ಸಲಹೆಗಾರರಾಗಿ, ನಮ್ಮ ಧರ್ಮ ಕೇಂದ್ರದ ವಿವಾಹ ನ್ಯಾಯಾಲಯದಲ್ಲಿ ನೋಟರಿಯಾಗಿ, ನಮ್ಮ ಧರ್ಮ ಕೇಂದ್ರದ ಚಾನ್ಸಲರ್ ಕುಲಪತಿಗಳಾಗಿ, ಬ್ಯಾಂಗ್ಳೂರು ಮಹಾ ಧರ್ಮ ಕೇಂದ್ರದ ಯಾಜಕ ಪರಿಷತ್ತಿನ ಸೆನೆಟ್ ಸದಸ್ಯರಾಗಿ,
ರಾಷ್ಟ್ರೀಯ ಕ್ರಿಸ್ತ ಜಯಂತಿ 2000 ಸಮಿತಿಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಮತ್ತು CCBI ಸೆಕ್ಯೂರಿಟಿ ಸಮಿತಿಯ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಬೆಂಗಳೂರು ಮಹಾನಗರ ಮಹಾಧರ್ಮ ಕೇಂದ್ರದ ವಿವಾಹ ನ್ಯಾಯಾಲಯದ ನ್ಯಾಯಾಧೀಶರಾಗಿ ತಮ್ಮ ಅಮೋಘ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಮತ್ತೆ ಸಲ್ಲಿಸುತ್ತಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಹಲವಾರು ಧರ್ಮ ಕೇಂದ್ರಗಳ ಉಪಯೋಗಕ್ಕಾಗಿ 50 ಪುಸ್ತಕಗಳನ್ನು ಹೊರತಂದಿದ್ದಾರೆ. ಅನೇಕ ಬಾರಿ ಹಲವಾರು ದೇಶಗಳಿಗೂ ಭೇಟಿ ನೀಡಿದ್ದಾರೆ. ಇವರು ಬಹಳ ಸರಳ, ವಿನಯ ಹಾಗೂ ಸಜ್ಜನಿಕೆಯ ವ್ಯಕ್ತಿ. ಇನ್ನು ಮುಂದಿನ ದಿನಗಳಲ್ಲಿ ಸುವರ್ಣ ಹಾಗೂ ವಜ್ರ ಮಹೋತ್ಸವವನ್ನು ಆಚರಿಸುವ ದೇವರು ಇವರಿಗೆ ಹೇರಳವಾಗಿ ಆಶೀರ್ವದಿಸಲಿ ಎಂದು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸುತ್ತೇವೆ. ಕರುಣೆಯ ಮೂಳೆ ನಮಗೆ ಕರೆಯಲಿ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ಮತ್ತು ಲಭಿಸಿ ನಮ್ಮ ನಿತ್ಯ ಜೀವನದಲ್ಲಿ ಕರೆದೊಯ್ಯಲಿ.
ಶುಭ ಸಂದೇಶವನ್ನು ಆಸಕ್ತಿಯಿಂದಲೂ ವಿನಯದಿಂದಲೂ ಗುರುತಿಸುವಂತೆ ಕಲಿಸಿದೆ. ರಕ್ಷಣಾ ಸಂಸ್ಕಾರಗಳನ್ನು ಭಕ್ತಿ ವಿಶ್ವಾಸದಿಂದ ನೆರವೇರಿಸುವಂತೆ ಅನುಗ್ರಹಿಸಿ. ನಮ್ಮ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಪ್ರೇಷಿತರ ಕಲಾಪನೆಂಬ ವಚನ. ಈ ಯೇಸು ಸ್ವಾಮಿಯನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಕ್ತ ಲೋಕೋದ್ಧಾರಕ್ಕಾಗಿಯೂ ನೇಮಿಸಿದ್ದಾರೆ. ಆಗ ಪೇತ್ರನು ಇತರ 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದರು. ಯಹೂದ್ಯ ಸ್ವಜನರೇ, ಜೆರುಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿಗೊಡಿ. ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲಿನ ಜನರೆಲ್ಲರಿಗೆ ಇದು ನಿಸ್ಸಂದೇಹವಾಗಿ ತಿಳಿದಿರಲಿ. ನೀವು ಶಿಲುಬೆಗೇರಿಸಿದ ಈ ಯೇಸು ಸ್ವಾಮಿಯನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಿಕ್ತ ಲೋಕೋದ್ಧಾರಕನಾಗಿಯೂ ನೇಮಿಸಿದ್ದಾರೆ. ಇದನ್ನು ಕೇಳಿದ ಆ ಜನರ ಹೃದಯದಲ್ಲಿ ಹಲವು ನೆಟ್ಟಂತಾಯಿತು. ಅವರು ಪ್ರೇಷಿತರನ್ನು ಉದ್ದೇಶಿಸಿ, ಸಹೋದರರೇ, ಈಗ ನಾವು ಮಾಡಬೇಕಾದುದು ಏನು ಎಂದು ಕೇಳಿದರು. ಅದಕ್ಕೆ ಪೇತ್ರನು, ನಿಮ್ಮಲ್ಲಿ ಪ್ರತಿಯೊಬ್ಬನೂ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಿರಿ. ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ. ದೇವರ ವರವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ಈ ವಾಗ್ದಾನವನ್ನು ನಿಮಗೆ ಮಾತ್ರವಲ್ಲ, ನಿಮ್ಮ ಸಂತತಿಗೂ, ದೂರವಿರುವ ಎಲ್ಲರಿಗೂ ಮತ್ತು ಸರ್ವೇಶ್ವರನಾದ ದೇವರು ತಮ್ಮನ್ನ ಆಹ್ವಾನಿಸುವ ಪ್ರತಿಯೊಬ್ಬನಿಗೂ ಮಾಡಲಾಗಿದೆ ಎಂದನು. ಪೇತ್ರನು ಅವರಿಗೆ